ಲಲಿತಕ್ಕ, ಲಲಿತಕ್ಕ, ಯಾರದು? ಅರೆ ಗೌರಿ, ಲಲಿತಕ್ಕ ಇಲ್ಲನ? ಅಯ್ಯೋ ಮಾನಸ ನೀನಾ? ಬಾ ಒಳಗಡೆ, ಬಾ ಬೀಚಿಗವ, ಬರೀ ಒಳಗಡೆ. ನನ್ನೊಂದು ಫೋನ್ ಬರಕೊಂತೈತಿ, ನೀವು ಹೋಗಿರುವ ಮಾನಸ ಒಳಗಡೆ. ಸರಿ ಬೇಯವ್ವ. ಏನು ಮಾನಸ ಅಕ್ಕ, ನಮ್ಮನೆ ಕಡೆ ಬಂದುಬಿಟ್ಟಿದೆಯಾ ಇವತ್ತು? ಹ್ಞೂ ಗೌರಿ, ನಿಮ್ಮ ಅತ್ತಿಗೆಮ್ಮ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಎಲ್ಲದಾರ ನಿಮ್ಮ ಅತ್ತಿಗೆಮ್ಮ? ಅವರು ಒಳಗಡೆ ಅಡುಗೆ ಮಾಡಕೊಂತಾರ. ಇದಕ್ಕೆ ಏನು ಕೆಲಸ ಇತ್ತು ಅಂತದ್ದು? ಅಯ್ಯೋ, ನಂದು ಮದುವೆ ಫಿಕ್ಸ್ ಆಗಿತ್ತಲ್ಲ, ಅದು ಮದುವೆದ ನಂದು ಬ್ಲೌಸ್ ಎಲ್ಲ ಹೊಲಿದು ಕೊಟ್ಟರು. ಎಷ್ಟು ಚಂದ ಹೊಲಿದು ಕೊಟ್ಟಾರ ಗೊತ್ತಾ? ಅದಕ್ಕೆ ಇನ್ನೊಂದು ಸ್ವಲ್ಪ ಬ್ಲೌಸ್ ಇದ್ವು, ಹಾಗೆ ನಾನು ಹೊಸ ಲೆಹಂಗಾ ತೊಗೊಂಡಿದ್ದೆ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಮಾನಸ, ಏನವ ಮದುಮಗಳು ಈ ಕಡೆ ಬಂದುಬಿಟ್ಟಿಯಲ್ಲ? ಹ್ಞೂ ಬೇ ಅಮ್ಮ, ಒಂದು ಸ್ವಲ್ಪ ಬಟ್ಟೆ ಹೊಲೆಯೋದಿತ್ತಾ, ಅದಕ್ಕೆ ಹೊಲಿಸ್ಕೊಂಡು ಹೋಗೋಣ, ಹೊಲ್ಸೋಕ್ಕಾಗತ್ತಿತ್ತಾ, ಅದಕ್ಕೋಸ್ಕರ ಬಂದಿದ್ದೆ. ಏ, ನೀನೇನೋ ಹೊಸ ಲೆಹಂಗಾ ತೊಗೊಂಡಿ ಅಂತ ಅಂದೇಲಕ್ಕ. ನಮ್ಮ ಅದಕ್ಕೆ ಲೆಹಂಗಾನೂ ಹೊಲಿತಾರಾ? ಅಯ್ಯೋ ಲೆಹಂಗಾನ ಎಲ್ಲ ಥರ ಡ್ರೆಸ್ ಹೊಲಿತಾರೆ ಲಲಿತಾ ಅತ್ತಿಗೆಮ್ಮ, ನಿನಗೆ ಚಿಂತೆನೇ ಇಲ್ಲ ಬಿಡು. ಮನ್ಯಾಗ ನಿಮ್ಮ ಅತ್ತಿಗೆಮ್ಮ ಎಷ್ಟು ಚಲೋ ಚಲೋ ಡ್ರೆಸ್ ಹೊಲಿತಾರೆ ಗೊತ್ತಾ? ನನಗಂತೂ ಬ್ಲೌಸ್, ಸ್ಯಾರಿ ಬ್ಲೌಸ್ ಹೊಲಿದು ಕೊಟ್ಟಾರ, ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ ಲೈಕ್ ಮಾಡಿಬಿಟ್ರು. ಅವರು ಕೂಡ ಏನಂತ ಇದ್ದಾರೆ ಗೊತ್ತಾ, ಸಿಟಿನಲ್ಲಿದ್ದಾರೆ ನನ್ನ ಫ್ರೆಂಡ್ಸ್, ಅವರೆಲ್ಲ ನಾನು ನಿಮ್ಮೂರಲ್ಲೇ ಹೊಲಿಸ್ತೀನಿ ಬಿಡು ಅಂತ ನನಗಂತಾರೆ. ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಗೊತ್ತಾ ನನ್ನ ಸ್ಯಾರಿ ಬ್ಲೌಸ್ ಎಲ್ಲ. ನೀನು ಮದುವೆಗೆ ಬರ್ತೀಯಲ್ಲ ಅವಾಗ ನೀನು ತೋರಿಸ್ತೀನಿ ಅಂತ. ಅಪ್ಪ ಮಸ್ತ್ ಮಸ್ತ್ ಹೊಲಿತಾರೆ. ಅದು ಅಲ್ಲದೆ ಚೂಡಿದಾರ, ಆಮೇಲೆ ಗೌನು ಅದೆಲ್ಲ ಹೊಲಿತಾರ ನಿಮ್ಮ ಅತ್ತಿಗೆಮ್ಮ. ನಾನು 2-3 ಸಲ ಹೊಲಿಸಿದ್ದೀನಿ, ನೀನು ಹೊಲಿಸ್ಕೋಬೇಕಾರೆ ಮಸ್ತ್ ಹೊಲಿತಾರ ನೋಡು. ಹೌದಾ, ಅದನ್ನೆಲ್ಲ ಹೊಲಿಯಕ್ಕೆ ಬರ್ತೈತಾ ನಮ್ಮ ಲಲಿತಾವಾಗ? ಹ್ಞೂ ಬೇಮ್ಮ, ಲಲಿತಕ್ಕ ಎಲ್ಲನೂ ಹೊಲಿತಾರ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ಏನು ಬೇಮ್ಮ, ಆರಾಮದಿಯಾ? ಲಕ್ಷ್ಮಕ್ಕ ಆರಾಮದಿರಾ? ಹ್ಞೂ ನಾವು ಆರಾಮದೀವಿ ನೋಡು. ನಾವು ನೋಡು ನಿಂದ್ರಿಸ್ಕೊಂಡ ಮಾತಾಡ್ಸಕೊಂತೀವಿ, ಮೊದಲು ಕುತ್ಕೋಬರ್ರಿ. ಏ ಇಲ್ಲ ರವ, ನಡಿತೈತಿ, ಮನ್ಯಾಗ ಕೆಲಸ ಭಾಳ ಅದಾವು. ಲಲಿತವನ್ನ ಸ್ವಲ್ಪ ಕರಿತೀರಾ? ಇವು ಬಟ್ಟೆ ಹೊಲ್ಯಾಕದಿತ್ತು, ಹಾಕಿ ಹೋಗ್ಬೇಕು ನಾವು, ಕೆಲಸ ಮನೆ ಭಾಳ ಅದಾವು ಮನ್ಯಾಗ. ಯವ್ವಾ ಹೋಗಂತೆ ಅಂತ ಒಂದು ತಟ ಕುತ್ಕೊಂಡಾರ ಕುತ್ಕೋ. ನೀನು ಕುತ್ಕೋಬಾರವ ಮನಸ. ಇಲ್ಲಿ ಬೆಚ್ಚಿಗವ, ನಾ ಲಲಿತಕ್ಕ ಬಂದ್ಲಂದ್ರೆ ಒಂದು ಸ್ವಲ್ಪ ಬಟ್ಟೆ ಹೆಂಗೆ ಹೊಲಿಬೇಕು ಏನಂತ ಹೇಳ್ಬೇಕು, ಪರವಾಗಿಲ್ಲ. ಅನ್ನಂಗೆ ಚಾ ಕುಡಿತೀರ? ನೀನು ಚಾ ತರಿಸ್ತೀನಿ ತಡ್ರಿ, ಚಾ ಕುಡಿ ಅಂತ. ಅಯ್ಯೋ ಅಕ್ಕ, ಚಾಗಿ ಏನು ಬೇಡಕ್ಕ, ಮನ್ಯಾಗ ಚಾ ಕುಡಿದು ಸಾಕಾಗೈತಿ, ದಯವಿಟ್ಟು ಚಾಗಿ ಏನು ಬೇಡ. ಲಲಿತವ್ನ ಕರೆದಿದ್ರೆ ಬಟ್ಟೆ ಹೊಲಕ್ಕೆ ಹೋಗ್ತಿದ್ವಿ ನಾವು. ಲಲಿತವ, ಲಲಿತವ, ಒಂದು ಇಲ್ಲಿಗೆ, ಇಲ್ಲಿ ಹೊರಗೆ ಬಾ. ಇಲ್ಲಿ ಹಾರಿ ಹತ್ಯಾರ ಬಂದೆ. ಮನ್ಸಕ್ಕ ಅಂದಂಗೆ ಮತ್ತೇನೇನು ಡ್ರೆಸ್ ತೊಗೊಂಡಿದ್ದೀನಿ ಮದುವೆಗೆ? ನಾನು ಸ್ಯಾರಿ ಹೊಸ ಹೊಸ ಡಿಸೈನೇನು ಬಂದಿದ್ದು, ಸ್ಯಾರಿದು ಒಂದು 10 ಸ್ಯಾರೀಸ್ ತೊಗೊಂಡಿದ್ದೆ. ಆಮೇಲೆ ಇವಾಗ ಒಂದು ಲೆಹಂಗಾ ತೊಗೊಂಡೆ. ಅಂದರೆ ಇವಾಗ ಇಲ್ಲಿಂದ ಮದುಮಗಳಾಗಿ ಹೋಗ್ತೀನಲ್ಲ, ಅವಾಗ ಸ್ಯಾರಿನ ಉಟ್ಕೊ ಅಂತಂದಿದ್ರು ಮನ್ಯಾಗ. ಮತ್ತು ನಾನು ಲಲಿತಕ್ಕನ ಕೇಳಿದೆ, ಲೆಹಂಗಾ ಹೊಲ್ಯಾಕೆ ಬರುತ್ತಾ ಅಕ್ಕ ನಿಮ್ಗಂದೆ. ಅಕ್ಕ ಬರುತ್ತೆ ನಂಗೆ ಹೊಲ್ಯಾಕಂದ್ಲು. ಅದಕ್ಕೆ ಇವಾಗ ಹೊಸ ಲೆಹಂಗಾನು ತೊಗೊಂಡು ಬಂದಿದ್ದೀನಿ. ಅದು ಅಲ್ಲದೆ ಹೊಸ ಡಿಸೈನ್ ಬೇರೆ ನೋಡಿದ್ದೀನಿ. ಅದಕ್ಕೆ ಲಲಿತಕ್ಕನ ಹತ್ರ ಆ ಲೆಹಂಗಾ ಹೊಲಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು 1-2 ಗೌನ್ ಹೊಲಿಸ್ಕೊಂಡಿದ್ದೀನಿ. ವೆರೈಟಿ ಡ್ರೆಸ್ ಹೊಲಿಸ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ನಮ್ಮ ಮದುವೆಗೆ. ಲಲಿತಕ್ಕ ನಾನು ಯಾವ ಥರ ಡಿಸೈನ್ ಹೇಳ್ತೀನಿ ಆ ಥರ ಎಲ್ಲ ಥರ ಡಿಸೈನ್ ಹೊಲಿದು ಕೊಡ್ತಾಳೆ ನಂಗೆ. ಫುಲ್ಲು ಜೋರೈತೆ ಬಿಡಕ್ಕ ನೀನು ಶಾಪಿಂಗ್ ಎಲ್ಲ. ಅಯ್ಯೋ, ಒಂದು ವಾರ ಮಾಡಾಳವ. ಅದೆಂಥದ ಎಲ್ಲ ಸೀರೆ ತೊಗೊಳಕ್ಕೆ, ಬಟ್ಟೆ ತೊಗೊಳಕ್ಕೆ 1 ವಾರದ ಮೇಲೆ ಅಡ್ಡಾಡಾಳ ಪ್ಯಾಟಿಗೆಲ್ಲ. ಪುಣ್ಯಕ್ಕೆ ಯಾಕೋ ನಮ್ಮ ಲಲಿತವ ಹೊಲಿದು ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಬಾಳೆ ಬಚಾಗೈತಿ. ಇಲ್ಲ ಇವು ಹೊಲ್ಸಾಕು ಪ್ಯಾಟಿಗೆ ಅಡ್ಡಾಡಬೇಕಾಗಿತ್ತು ನಮ್ಮ ಪರಿಸ್ಥಿತಿ. ಅರೆ ಗೌರವಕ್ಕ, ಮಾನ್ಸ ಯಾವಾಗ ಬಂದ್ರಿ? ಈಗ ಒಂದು ಸ್ವಲ್ಪ ತಾತ್ ನೋಡುವ. ಅದು ನೀನು ಮೊನ್ನೆ ಬಟ್ಟೆ ಎಲ್ಲ ಹೊಲಿದು ಕೊಟ್ಟಿದ್ದಲ್ಲ, ಇನ್ನೊಂದು ಸ್ವಲ್ಪ ಹೊಲಿಯವಿದ್ವು ಅಂತ ಹೇಳಿದ್ವಲ್ಲವ, ಅದಕ್ಕೆ ಅವನ್ನ ನಾವ ಕೊಟ್ಟು ಹೋದ್ರಾತಂತ ಬಂದ್ವಿ ನೋಡು. ಹೌದನ್ರಿ ಅಕ್ಕಾರ, ಸರಿ ರೀ. ಮಾನ್ಸ ಅನ್ನಂಗೆ ನಮ್ಮ ಮೊನ್ನೆ ಬ್ಲೌಸ್ ಎಲ್ಲ ಹೊಲಿದು ಕೊಟ್ಟಿದ್ದೆಲ್ಲ ಕರೆಕ್ಟ್ ಆಯ್ತಾ? ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಕೂತಿದ್ದೇನಾ? ಅಯ್ಯೋ ಅಕ್ಕ, ಮಸ್ತ್ ಕುಂತಾವ್ ನೋಡಕ್ಕ. ನಾನು ಹೆಂಗೆ ಡಿಸೈನ್ ಕಳಿಸಿದ್ದೆ ನೀನು ಹಂಗೆ ಹೊಲಿದು ಕಳಿಸಿ ನೋಡಕ್ಕ. ನನಗಂತೂ ಡಿಸೈನ್ಸ್ ಎಲ್ಲ ಭಾಳ ಇಷ್ಟ ಆಯಿತು. ಅನ್ನಂಗೆ ಡ್ರೆಸ್ ಬ್ಲೌಸ್ ಗೀಸ್ ಎಲ್ಲ ಕರೆಕ್ಟ್ ಆಗಿದೆ ನೋಡಕ್ಕ. ಅದಕ್ಕೆ ನಾನು ಅನ್ನಂಗೆ ಲೆಹಂಗಾ ಒಂದು ತೊಗೊಂಡಿದ್ದೀನಿ. ಅದ್ರದ್ದು ಡಿಸೈನ್ ನಿನ್ನೆ ನೈಟ್ ನಿಂಗೆ ಕಳಿಸಿದ್ದಕ್ಕ ಫೋನಿಗೆ, ನೋಡಿದೆಯಾ? ಹಾಂ ಮಾನ್ಸ, ನೋಡಿದ್ದೀನಿ, ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ನಿನ್ನ ಲೆಹಂಗಾದ ಬಟ್ಟೆ ಕಳಿಸಿದ್ದೆಲ್ಲ ಅದಕ್ಕೂ ಆ ಡಿಸೈನ್ ಮಸ್ತ್ ಸೂಟ್ ಆಗುತ್ತೆ. ಸರಿ ತಗೋ, ಆ ಥರನೇ ನಿನಗೆ ಹೊಲಿದು ಕೊಡ್ತೇನಂತ. ಹ್ಞೂ ಅಕ್ಕ, ಅದಕ್ಕೆ ಒಂದು 4-5 ದಿನ ಮುಂಚೆನೇ ಬಂದುಬಿಟ್ಟಿದ್ದೀವಿ, ಯಾಕಂದರೆ ನಿಂಗೆ ಹೊಲಿಯೋಕೆ ಟೈಮ್ ಬೇಕಲ್ಲ, ಅದಕ್ಕಂತಂದು. ಚಲೋ ಆಯ್ತು ಬಿಡು, ನೀ ಹೆಂಗೆ ಡಿಸೈನ್ ಕಳಿಸಲ್ಲ ಅದೇ ಥರನ ನಾನು ಹೊಲಿದು ಕೊಡ್ತೀನಿ ತಗೋ. ಲಲಿತವ ಅಂದಂಗೆ ನಂದು ನಮ್ಮ ತಂಗಿ ನಮ್ಮ ಅಕ್ಕನವ್ರದ್ದು ಬ್ಲೌಸ್ ಎಲ್ಲ ಅದ್ರಾಗ ಅದಾವ ನೋಡವ. ಆ ಬ್ಲೌಸಿದಾಗ ಅಳತಿ ಬ್ಲೌಸ್ ಎಲ್ಲ ಇಟ್ಟೈತಿ, ಅದ್ರಂಗೆ ಹೊಲಿದು ಕೊಟ್ಬಿಡವ. ಹಾಂ ಸರಿ ರೀ ಅಕ್ಕಾರ, ಹಂಗೆ ಹೊಲಿದು ಕೊಡ್ತೀನಿ ತಗೋರಿ. ಅಂದಂಗೆ ಯಾವಾಗ ಬೇಕ್ರಿ ಅಕ್ಕಾರ ನಿಮ್ಗೆ? ಅಕ್ಕ ನಮ್ಗೆ ಬಳೆ ಶಾಸ್ತ್ರದ ದಿನ ಕೊಟ್ಟರೆ ಸಾಕು, ಯಾಕಂದ್ರೆ ಇಲ್ಲಾಂದ್ರೆ ನಾವು ಬಳೆ ಶಾಸ್ತ್ರದ ದಿನ ನೈಟ್ ಕೊಟ್ಬಿಡಕ್ಕ ನಡೀತೈತಿ. ಇನ್ನೊಂದು 4-5 ದಿನ ಟೈಮ್ ಐತಿ ನಿನ್ಗೆ. ಒಂದು ಸ್ವಲ್ಪ ಎಲ್ಲನೂ ಬೇಗ ಹೊಲಿದು ಕೊಟ್ಬಿಡಕ್ಕ, ಪುಣ್ಯ ಬರುತ್ತೆ. ಅಂದಂಗೆ ನನ್ನ ಫ್ರೆಂಡ್ಸು ಒಂದು ಸ್ವಲ್ಪ ಬ್ಲೌಸ್ ಎಲ್ಲ ಕೊಡ್ತೀನಿ ಅಂತ ಅಂದಾರೆ. ಅಂದರೆ ನಾನು ಇವಾಗ ಆಗೋದಿಲ್ಲ, ನನವ ಅದಾವು ಹೊಲಿಯವು. ನನ್ನ ಮದುವೆ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ನೀವು ಬಂದು ಕೊಟ್ಟೋಗ್ರಿ, ಹೊಲಿದು ಕೊಡ್ತಾಳೆ ಅಕ್ಕ ಅಂತ ಹೇಳಿದ್ದೀನಿ. ಹೌದಾ, ಚಲೋ ಆಯಿತು ಬಿಡು ಮನಸ. ತಂದು ಕೊಡಲಿ, ಯಾರು ತಂದು ಕೊಡಲಿ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೊಲಿದು ಕೊಡ್ತೀನಿ ತಗೋ ನಾನು. ಸರಿ ಅಕ್ಕ, ಅಂದಂಗೆ ನಾನು ಬಟ್ಟೆ ನಂದು ಡ್ರೆಸ್ಸಿಂದು ಒಂದು ಸಪ್ರೇಟ್ ಮಾಡೀನಿ. ಅವೊಂದು ಮತ್ತು ನನ್ನ ಚಿಗವ್ವ ನಮ್ಮ ದೊಡ್ಡವ ನೋಡ್ದು ಅವ್ರದ್ದು ಒಂದು ಸ್ವಲ್ಪ ಒಂದು ಸಪ್ರೇಟ್ ಮಾಡಿ ನೋಡಕ್ಕ ಇದ್ರಾಗ.
ಹ್ಞೂ ಸರಿ ನಾವು ಆಯ್ತು ಕೊಡು. ನಾನು ನಿನ್ನೆಯಿಂದನೇ ಚಲೋ ಮಾಡ್ಬೇಕಂದೆ ಹೊಲ್ಯಾಕ. ಮತ್ತು ನೀನು ಬಟ್ಟೆ ಒಂದು ತಂದು ಕೊಟ್ಟಿಲ್ಲಾಗಿದ್ದೆಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ದೆ. ಇವಾಗ ತಂದು ಕೊಟ್ಟಿಲ್ಲ, ಇವತ್ತಿಂದ ಚಲೋ ಮಾಡ್ತೀನಿ ತಗೋ ನಾ ಹೊಲ್ಯಾಕ. ಅಯ್ಯೋ ಅಕ್ಕ, ನಿನ್ನೆನೇ ಬರ್ಬೇಕಂದ್ವಿ, ಒಂದು ಸ್ವಲ್ಪ ಮನೇಲಿ ಆ ಕೆಲಸ ಈ ಕೆಲಸ ಇತ್ತಲ್ಲ, ಹಾಗಾಗಿ ಬರೋದಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಬೇಗನೆ ತಂದು ಕೊಡೋದಕ್ಕೆ ಬಂದಿದ್ದೀವಿ ನೋಡು, ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ಹೌದಾ, ಸರಿ ನಾವು ಕೊಡು. ಅಕ್ಕರ ಒಂದೇ ನಿಮಿಷ ಕೂತ್ಕೋರಿ, ಚಾ ಮಾಡ್ಕೊಂಬರ್ತೀನಿ, ಚಾ ಕುಡಿ ಅಂತ. ಅಯ್ಯ ನಿಮ್ಮ ಅತ್ತೆಯರು ಈಗಲೂ ಅದಂದ್ರವ ಚಾ ಕುಡಿ ಅಂತದ. ನಮ್ಮ ಚಾಗಿ ಏನು ಬೇಡವ, ನೀವು ಬಟ್ಟೆ ಒಂದು ಕರೆಕ್ಟ್ ಟೈಮಿಗೆ ಹೊಲದು ಕೊಟ್ಬಿಡವ ಸಾಕು. ಮನ್ಯಾಗ ಕೆಲಸ ಭಾಳ ಅದಾವು ಅಂದಂಗೆ ಮನ್ಯಾಗೆಲ್ಲ ಈಗ ನಾಷ್ಟ ಮಾಡಿ ಚಾ ಕುಡ್ದ ಬಂದೀವಿ ನೋಡವ ಆಯ್ತಾಗ. ಒಂದು ಸ್ವಲ್ಪ ಎಲ್ಲನೂ ಒಂದು ಸ್ವಲ್ಪ ಹೊಲದು ಕೊಟ್ಬಿಡವ, ಪುಣ್ಯ ಬರ್ತೈತಿ ಕರೆಕ್ಟ್ ಟೈಮಿಗೆ. ಸರಿ ಆಯ್ತು ತಗೋರಿ ಅಕ್ಕರ. ಮಾನ್ಸ, ನಾನು ನಿನ್ನ ಲೆಹಂಗ ಎಲ್ಲ ಆದ ತಕ್ಷಣ ಫಸ್ಟ್ ನೀನು ಹೊಲದು ಬಿಡ್ತೀನಿ. ಹೊಲಿಯೋದು ಆದ ತಕ್ಷಣ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ನೀನು ಅಷ್ಟೂ ಹೊಲದ ಮೇಲೆ ಒಮ್ಮಿಗೆ ಕೊಡ್ಲಾ ಅಥವಾ ನಿಂದು ಫಸ್ಟ್ ಹೊಲದು ಕೊಟ್ಬಿಡ್ಲ? ಅಕ್ಕ ಫಸ್ಟ್ ನಂದು ಹೊಲದು ಕೊಟ್ಬಿಡಕ್ಕ, ಆಮೇಲೆ ಇವ್ರದ್ದು ಹೊಲಿಯಂತೆ ಅಂತ. ಸರಿ ನಾವು ಆತ ಅಂದಂಗೆ ಈಕಿಂದು ಹೊಲದು ಕೊಡವ. ಈಕಿದ ಹೊಲದು ಕೊಡ್ತೀಯಲ್ಲ, ಅವಾಗ ನಾನು ಎಲ್ಲಾದು ಎಷ್ಟು ಸಾಕೈತಿ ಏನು ಅನ್ನೋದು ನೋಡಿ ಒಮ್ಮಕ ಕೊಟ್ಬಿಡ್ತೀನಿ. ರೊಕ್ಕ ನಾವು ಅಷ್ಟು ಇಸ್ಕೊಂಡು ಹೋಗೋ ಮುಂದೆ ರೊಕ್ಕ ಕೊಡ್ತೀನಿ, ನಡೀತೈತಲ್ಲವ? ಸರಿ ರೀ ಅಕ್ಕಾರ, ನಡೀತೈತವ್ರಿ. ಅಮ್ಮರ ನಾ ಏನು ಬರ್ತೀನಿ ರೀ. ಲಕ್ಷ್ಮಕ್ಕ ನಾ ಏನು ಬರ್ತೀನಿ. ಅಂದಂಗೆ ಮದುವೆಗೆ ಬರ್ಬೇಕವ, ನೀವು ಯಾರು ತಪ್ಪಿಸ್ಬಾರ್ದು ನೋಡ್ರಿ. ಲಗ್ನ ಪತ್ರ ಕೊಡಾಕ ನಾಳೆ ನಡೆದಾಗ ಬರ್ತೀನಿ ನಾನು. ಸರಿ ನಾವು ಆತ ತಗೋ, ಬರ್ತೇವೆ ನಾವೆಲ್ಲರೂ. ಅಕ್ಕ ನಾ ಏನು ಬರ್ತೀವ? ಸರಿ ನಾವು ಮಾನ್ಸ. ಯವ್ವ ನೋಡಿದೇನು ಬೇ, ಆಕೆ ಮಾನ್ಸ ಅಕ್ಕ ಲೆಹಂಗಾ ಎಲ್ಲ ಹೊಲ್ಸ್ಕೊಂಡಾಳಂತ ಮದುವೆಗೆ. ನನಗೊಂದು ಲೆಹಂಗಾ ಕೊಡ್ಸಂದ್ರೆ ಹೆಂಗೆ ಮಾಡಾಕೊಂತಿದ್ದಿ ನೀನು? ಆಕಿದಂತೂ ಮದುವೆ ಐತಿ, ಲೆಹಂಗಾ ತೊಗೊಂಡಾಳ. ನಿಂದು ಮದುವೆ ಫಿಕ್ಸ್ ಆಗಲಿ ತಗೋ, ನೀನು ತೊಗೊಳಂತೆ ಅಂತ. ಹೋಗ್ಬೇ ಯವ್ವ, ನನಗೆ ನೀನು ಸ್ವಲ್ಪ ರೊಕ್ಕ ಕೊಡು. ನಾನು ಚಲೋ ಬಟ್ಟೆ ತೊಗೊಂಬಂದು ಅದಕ್ಕೆ ಮುಂತಾಲೆ ನಾನು ಚಲೋ ಡಿಸೈನು ಬಟ್ಟೆ ಹೊಲ್ಸ್ಕೊತೀನಿ ನಾನು. ಮೊದಲು ನಿಮ್ಮ ಅತ್ತಿಗೆಮ್ಮ ನಿನಗೆ ಹೊಲದು ಕೊಡ್ತಾಳ, ಏನಿಲ್ಲ ಕೇಳು, ಆಮೇಲೆ ಬಟ್ಟೆ ತರಂತೆ ಅಂತ. ಅತ್ತಿಗೆಮ್ಮ ನೀವು ನನಗೂ ಹೊಲದು ಕೊಡ್ತೀರಿಲ್ಲ? ನಿನಗೆ ಹೊಲದು ಕೊಡಲ್ಲಂತೇನವ ತಮ್ಮ. ನಿನ್ನ ಹತ್ರ ಯಾವ ಬಟ್ಟೆ ಅದಾವ ನೋಡಿ ತೊಗೊಂಬ. ನಿಂಗೆ ಡಿಸೈನ್ ಯಾವ ಇಷ್ಟ ಹಾಕವ್ ನೋಡು ಹೇಳು. ಅಂದ್ರೆ ಈಕೆ ಮಾನ್ಸದ ಮದ್ವೆ ಮುಗಿಯೋ ತನಕ ಆಗಂಗಿಲ್ಲ. ಈಕಿದು ಮದ್ವೆದೆಲ್ಲ ಹೊಲದು ಕೊಡೋದಾದ್ಮೇಲೆ ನಾ ಖಾಲಿ ಹಾಕಿನಲ್ಲ, ಅವಾಗ ನಿನಗೆ ಹೊಲದು ಕೊಡ್ತೀನಂತ. ಸರಿ ಅತ್ತಿಗೆಮ್ಮ, ನಾನು ನಾಳೆ ನಾಡೋದ್ರಲ್ಲಿ ಪ್ಯಾಟಿಗೆ ಹೋಗಿ ಚಲೋ ಬಟ್ಟೆ ತೊಗೊಂಡು ಬರ್ತೀನಿ. ನಾನು ಹೊಸ ಥರ ಡಿಸೈನಿಂದ ಹೊಲ್ಸ್ಕೊತೀನಿ. ಯವ್ವ ನನಗೆ ನೀನು ರೊಕ್ಕ ಕೊಡ್ಬೇಕು ನೋಡ್ಬೇ. ಸರಿ ತಗೋರಿ ಯವ್ವ, ನಿಮ್ಮ ಅತ್ತಿಗೆಮ್ಮ ಈಗ ಹೆಂಗೆ ಹೊಲದು ಕೊಡ್ತೀನಿ ಅಂದಾಳಲ್ಲ, ಬಟ್ಟೆ ತರಕಷ್ಟಲ್ಲ ರೊಕ್ಕ. ಸರಿ ತಗೋ, ಕೊಡ್ತೀನಂತ. ನಾ ಮೊದಲು ಹೋಗಿ ಡಿಸೈನ್ಸ್ ಎಲ್ಲ ನೋಡ್ತೀನಿ, ಅದ್ರ ತಕ್ಕಂಗೆ ಬಟ್ಟೆ ತರ್ಬೋದು ಆಮೇಲೆ. ಅಬ್ಬ, ನಂಗಂತೂ ಯಾಕೋ ಕುಂತ ಬೆನ್ನೆಲ್ಲ ನೋಸಾಕೊಂತೈತಿ. ಯವ್ವ ನಾ ಒಂದು ಸ್ವಲ್ಪ ಅಡ್ಡಾಕಿನಿ. ಲಲಿತವ ಅಡುಗೆ ಆದ್ಮೇಲೆ ಕರಿ ಊಟಕ್ಕೆ. ಸರಿ ರೀ ಅತ್ತಾರ. ಲಲಿತವ ಅಮ್ಮಾರ, ನಿಮಗೆ ಚಾ ಏನಾರ ಮಾಡ್ಕೊಂಬರಲ್ಲ, ಇಲ್ಲ ಪಾನಕ ಏನಾರ ತರಲ್ಲ? ಬೇಡವ, ಏನು ಬೇಡ. ಅಂದಂಗೆ ಮನ್ಯಾಗ ಕೆಲಸ ಎಲ್ಲ ಭಾಳ ಹಾಕೊಂತೈತನ, ನಾನು ಏನಾರ ಸಹಾಯ ಮಾಡ್ಲೇನವ? ಒಬ್ಬೇಕೆ ಆಗ್ಬಿಡ್ತಿದ್ದಿ ಕೆಲಸ ಎಲ್ಲ ಮಾಡಕ್ಕೆ. ಅಯ್ಯೋ ಹಾಗೇನಿಲ್ಲ ರೀ ಅಮ್ಮಾರ, ನಡೀತೈತಿ. ನಾ ಬೇಗ ಕೆಲಸ ಮುಗಿಸ್ಬಿಡ್ತೀನಿ ತಗೋರಿ. ಆಲ್ರೆಡಿ ಅಡುಗೆ ಹಾಕಕ್ಕೆ ಬಂದೈತಿ. ರೊಟ್ಟಿ ಒಂದು ಮಾಡಬೇಕು, ಬಡ ರೊಟ್ಟಿ ಒಂದು ಮಾಡಿ ಇಟ್ಟುಬಿಡ್ತೀನಿ. ಇವ್ರಿಗೊಂದು ಫೋನ್ ಹಚ್ಚೋಕೆ. ಅಮ್ಮಾರ ಒಂದು ಸ್ವಲ್ಪ ಇವ್ರಿಗೆ ಫೋನ್ ಹಚ್ಚಿ ಮನೆಗೆ ಊಟಕ್ಕೆ ಒಂದು ಸ್ವಲ್ಪ ಬೇಗ ಬಾ ಅಂತೀರಾ ರೀ. ಅಂದ್ರೆ ಅವ್ರು ಊಟ ಮಾಡಿದ್ರಂದ್ರೆ ಎಲ್ಲರದು ಊಟ ಆತಂದ್ರೆ 1:30 ಅನ್ನಷ್ಟಿಗೆ ಊಟ ಎಲ್ಲ ಮುಗೀತಂದ್ರೆ ಬೇಗ ಎಲ್ಲ ಕೆಲಸ ಮುಗಿಸಿಟ್ಟು ಇದು ಬಟ್ಟೆ ಒಂದು ಹೊಲಿಯೋದೈತಲ್ರಿ, ಹೊಲ್ಯಾಕೆ ಚಲೋ ಮಾಡ್ತೀನಿ. ಸರಿ ತಗೋರ, ಹಂಗಾರೆ ನಾನು ಅವರಿಗೆ ಫೋನ್ ಹಚ್ಚಿ ಊಟಕ್ಕೆ ಬಾ ಅಂತೀನಿ. ಈಗೆಷ್ಟು 1 ಗಂಟೆ ಆಯ್ತಲ್ಲ, ಅವ್ರು ಇಲ್ಲಿ ಬರೋಷ್ಟಿಗೆ 1:30 ಆಕೈತಿ ಹೊಲ್ದಾಗಿಂದ ಬರೋ ಅಷ್ಟಿಗೆ. ನೀನು ಬಡ ರೊಟ್ಟಿ ನೀ ತೊಗೊಂಬಿಡು. ನೀ ರೊಟ್ಟಿ ಮುಗಿಯೋಷ್ಟಿಗೆ ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ಎಲ್ಲರೂ ಬಡ ಊಟ ಮಾಡಿಬಿಡನ್ರಿ. ನೀವು ಊಟ ಎಲ್ಲ ಮುಗಿಸಿ ಕೆಲಸ ಬಾಂಡೆ ಗಿಂಡೆ ಏನು ತಿಕ್ಕೋದ ನೋಡು. ಈಗ ತಿಕ್ತೀನಿ ನನಗಿದ್ರೆ ಎಲ್ಲ ತಿಕ್ಕಿಟ್ಟು ಮುಗಿಸಿ ಹೊಲ್ಯಾಕೆ ಕೂತ್ಕೊಳಂತೆ ಅಂತ. ಸರಿ ರೀ ಅಮ್ಮಾರ. ಅಂದಂಗೆ ರಾಟಿ ಎಲ್ಲಿಡ್ತೇವ, ಎಲ್ಲೂ ಜಾಗನೂ ಇಲ್ಲ. ನಿಮ್ಮ ಕೊನೆಯಾಗ ಅದು ಹಾಸಿಗೆ ಹಾಸಿದ ಕಾಟನ ರೂಮ್ ಹಿಡಿದ್ಬಿಟ್ಟೈತಿ, ಇಲ್ಲೂ ಇಡೋಕ್ಕಾಗಲ್ಲ. ಮತ್ತು ಎಲ್ಲಿ ಇಟ್ಕೋತೇವ? ಅಯ್ಯ ಅಮ್ಮಾರ, ಅದಕ್ಕೆ ನಿನ್ನೆನೇ ವ್ಯವಸ್ಥೆ ಮಾಡಿಟ್ಟಿನಿ ರೀ. ಹಗ್ಲೊತ್ತಲ್ಲಿ ಅಲ್ಲಿ ಈ ಮನೆ ಹಿಂದೆ ಒಂದು ಸ್ವಲ್ಪ ಜಾಗ ಐತಲ್ರಿ, ಅಲ್ಲಿ ಗಿಡದ ನೆರಳೆಲ್ಲ ಚಲೋ ಐತಿ. ಅಲ್ಲಿ ಕುತ್ಕೊಂಡು ಹೊಲ್ಯಾಕ ಮಸ್ತ್ ಐತಿ, ಅಲ್ಲಿ ಹೊಲಿತೀನಿ. ರಾತ್ರಿ ಹೊತ್ತು ಇಲ್ಲಿ ಹಿಂದೆ ಇವು ಸಾಮಾನೆಲ್ಲ ಇಟ್ಟಿದ್ರಲ್ಲ, ಇವು ಅವನ್ನೆಲ್ಲ ತೆಗೆದು ಬೇರೆ ಕಡೆ ಜೋಡಿಸಿಟ್ಟು ಸ್ವಚ್ಛ ಮಾಡೀನಿ ರೀ. ರಾತ್ರಿ ಹೊತ್ನಾಗ ಅಲ್ಲಿ ಒಂದು ಲೈಟ್ ಐತಲ್ಲ, ಅಲ್ಲಿ ಕುತ್ಕೊಂಡು ಹೊಲ್ಯಾಕ ಬರ್ತೈತಿ. 2 ಕಡೆ ಜಾಗ ಮಾಡಿದ್ರಿ ಒಟ್ನಲ್ಲಿ ರಾಟಿ ಎಲ್ಲ ಇಡಾಕ. ಅಬ್ಬಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಬಿಡವ ಆಗಲೇ. ಶಾಣೆ ಅದಿ ಬಿಡವ ನೀನು. ಹ್ಞೂ ರೀ ಅಮ್ಮಾರ, ಅದು ನಿನ್ನೆ ಮಧ್ಯಾಹ್ನ ಮೇಲೆ ಖಾಲಿ ಇದ್ದೆಲ್ಲ, ಈ ಕೆಲಸ ಎಲ್ಲ ಮುಗಿದ ಮೇಲೆ ಮಲ್ಕೋಬೇಕಂದ್ರೆ ನಿದ್ದೆನೂ ಬರಲಿಲ್ಲ ನಂಗೆ. ಬಟ್ಟೆ ಹೊಲಿಬೇಕಂದ್ರೆ ಇವರಿನ್ನೂ ತಂದೆ ಕೊಟ್ಟಿಲ್ಲಾಗಿದ್ರಲ್ಲ, ಹಾಗಾಗಿ ರಾಟಿ ಎಲ್ಲಿಡೋದು ಅಂತ ಯೋಚನೆ ಮಾಡಿದೆ. ಅದಕ್ಕೆ 2 ಕಡೆ ಜಾಗ ಸಿಕ್ತು, 2 ಕಡೆ ಫುಲ್ಲು ಸ್ವಚ್ಛ ಮಾಡಿಟ್ಟೀನಿ. ಆಗಲೇ ರಾಟಿನೂ ಇಟ್ಟೀನಿ. ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲ ಆದಮೇಲೆ ಹೋಗಿ ಹೊಲಿಯೋದಷ್ಟೆ. ಸರಿ ನಾವು ಆತು. ನೀನು ಹೊಲಿಯ ಮುಂದೆ ನಾನು ಅಲ್ಲೇ ಕುತ್ಕೋತೀನಿ. ನನಗೂ ಮಧ್ಯಾಹ್ನ ಹೊತ್ತು ನಿದ್ದೆನ ಬರಂಗಿಲ್ಲವ. ನಾನು ನಿನ್ನ ತಲೆನ ಕುತ್ಕೊಂಡು ಮಾತಾಡ್ಕೊತ ಕುತ್ಕೋತೀನಿ, ನೀನು ಹೊಲಿ ಅಂತ.
ಸರಿ ರೀ ಅಮ್ಮರ, ನನ್ನ ಜೊತೆ ಯಾರು ಮಾತಾಡ್ಕೊತ ಕುಂತಂದ್ರೆ ನಂಗೆ ಹೊಲ್ಯಾಕಂತ ಇನ್ನು ಬೇಸರನ ಆಗಂಗಿಲ್ಲ ನೋಡ್ರಿ. ಸರಿ ನಾನು ತಲೆ ಏಟೋ ತಕ್ಕೈತಿ ಆಟೋತ ಹಗ್ಲೊತ್ನಾಗಂತೂ ನಿನ್ನ ಜೊತೆನ ಕೂತ್ಕೊಂಡಿರ್ತೀನಿ. ನಂಗೆ ಸಣ್ಣ ಪುಟ್ಟ ಏನಾರ ಮಾಡಕ್ಕೆ ಬಂದರೆ ನಿಂಗೆ ಸಹಾಯ ಮಾಡ್ತೀನಿ. ರಾತ್ರಿ ಹೊತ್ತು ಏಟೋ ತಕ್ಕೈತಿ ಆಟೋ ತನಕ ಕೂತ್ಕೊಂಡಿರ್ತೀನಿ. ಹಾಂ ಸರಿ ರೀ ಅಮ್ಮರ, ನಂಗಾರ ರೊಟ್ಟಿ ಬಡಿಯಾಕೆ ಹೋಗ್ತೀನಿ, ಅವ್ರಿಗೆ ಫೋನ್ ಹಚ್ಬಿಡ್ರಿ. ಹಾಂ ಸರಿ ಆತವ.